ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮನೇಲಿ ಒಂದು ಸ್ಮಾಲ್ ಫಂಕ್ಷನ್ ಇತ್ತು. ಸೊ ಅದಕ್ಕೆ ಆಬ್ವಿಯಸ್ಲಿ ರೆಡಿ ಆಗೇ ಆಗ್ತೀವಿ. ಯಾಕೆ ಗೆಟ್ ರೆಡಿ ವಿತ್ ಮೀ ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಒಂದು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಬೇಡ ಕ್ವಿಕ್ಕಾಗಿ. ಯಾವುದೇ ಮೇಕಪ್ ಮಾಡೋಕ್ಕೆ ಮುಂಚೆ ಸ್ಕಿನ್ ಪ್ರಿಪ್ರೇಷನ್ ಇಸ್ ಮಸ್ಟ್. ಸೊ ಹಾಗಾಗಿ ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮೇಕಪ್ ಬೇಸ್ ಹಾಕೋಕ್ಕೆ ಮುಂಚೆ ಅದು ನಿಮಗೆ ಲೈಕ್ ಕ್ಲೀನ್ ಫಿನಿಶಿಂಗ್ ಕೊಡುತ್ತೆ. ಕೇಕಿ ಅನಿಸಲ್ಲ. ಹಾಗೆ ನಾನಿಲ್ಲೊಂದು ವಾಟರ್ ಬೇಸ್ ಜೆಲ್ದು ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಸೂಟಬಲ್ ಆಗೋ ಥರದ್ದು ಯಾವ ಥರ ಮಾಯ್ಶ್ಚರೈಸರ್ ನೀವು ಅಪ್ಲೈ ಮಾಡಿಕೊಂಡ್ರು ಪರವಾಗಿಲ್ಲ. ನೀವೇ ನೋಡ್ತಿರೋ ಹಾಗೆ ನನಗೆ ತುಂಬ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಮುಖದಲ್ಲಿ. ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಅದು ನನಗೆ ಕಡಿಮೆ ಆಗಿಲ್ಲ. ಸೊ ಈ ನಡುವೆ ಅದನ್ನು ಇಗ್ನೋರ್ ಮಾಡಿಬಿಟ್ಟಿದ್ದೀನಿ, ತುಂಬ ಸೀರಿಯಸ್ ಆಗಿ ತೊಗೊಂಡಿಲ್ಲ. ನೆಕ್ಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ನೀವು ಆಚೆ ಹೋಗಲಿ, ಬಿಸಿಲಿಗೆ ಹೋಗ್ತಾ ಇರಲಿ, ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಳ್ಳೇಬೇಕು. ಈ ಸನ್ಸ್ಕ್ರೀನ್ ನಿಮಗೆ ಸ್ಕಿನ್ ಅನ್ಈವನ್ ಆಗೋದ್ರಿಂದ ಹೆಲ್ಪ್ ಮಾಡುತ್ತೆ. ಸೊ ಸನ್ಸ್ಕ್ರೀನ್ ಇಸ್ ಮಸ್ಟ್. ನಾನಿಲ್ಲಿ ಎಲ್ಲ ನನ್ನ ಸ್ಕಿನ್ಗೆ ಸೂಟ್ ಆಗೋ ಥರ ಪ್ರಾಡಕ್ಟ್ಸ್ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ಅದು ನೀವು ಚೆಕ್ ಮಾಡಿ ತೊಗೊಳ್ಳಿ. ನೆಕ್ಸ್ಟ್ ನಾನು ತೋರಿಸ್ತಿರೋ ಪ್ರಾಡಕ್ಟ್ ಒಂಥರ ಮ್ಯಾಜಿಕಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಬ್ರ್ಯಾಂಡ್ಸ್ಗಳು ಟ್ರೈ ಮಾಡಿದ್ದೀನಿ. ಒಂದು ಕೇಕಿ ಆಗಿಬಿಡ್ತಾಯಿತ್ತು, ಅಥವಾ ಲಾಂಗ್ ಸ್ಟೇ ಇರ್ತಾ ಇರಲಿಲ್ಲ. ನನಗೆ ಎಷ್ಟೇ ಹೈ ಕವರೇಜ್ ಇದೆ ಅಂತ ಎಷ್ಟೇ ಸ್ಪೆಂಡ್ ಮಾಡಿ ತೊಗೊಂಡ್ರು ನನಗೆ 1 or 2 ಅವರ್ಸ್ಗೆಲ್ಲ ಮತ್ತೆ ಬ್ಲ್ಯಾಕ್ ಸ್ಪಾಟ್ಸ್ ವಿಸಿಬಲ್ ಆಗ್ತಾಯಿತ್ತು. ಸೊ ಅದಕ್ಕೆ ಹೇಳ್ತಾ ಇರೋದು ಈ ಪ್ರಾಡಕ್ಟ್ ಒಂಥರ ಮ್ಯಾಜಿಕ್ ಅಂತ. ಸೀರಿಯಸ್ಲಿ ಹ್ಯಾಪಿ ವಿತ್ ಇಟ್. ಮತ್ತು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಯಾರಿಗಾರು ನಂತರ ಫೇಸಲ್ಲೆಲ್ಲ ಪ್ರಾಬ್ಲಮ್ ಇತ್ತು ಅಂತಂದರೆ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆಲ್ಲ. ಈ ಪ್ರಾಡಕ್ಟ್ ಯಾವುದು ಅಂತ ಗೊತ್ತಾಗಬೇಕಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಂಗೆ ಜಸ್ಟ್ ಗೊತ್ತಾಗಬೇಕಷ್ಟೇ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಯಾರಿಗೆ ನನ್ನ ವೀಡಿಯೋಸಿಂದ ಹೆಲ್ಪ್ ಆಗುತ್ತೆ ಅಂತ. ಸೊ ಕಮೆಂಟ್ ಹಾಕಿ ನಿಮಗೆ ನಾನು ಅದರದ್ದು ಡೀಟೇಲ್ಸ್ ಕೊಡ್ತೀನಿ. ನೀವೇ ನೋಡ್ತಾ ಇದ್ದೀರಾ, ಜಸ್ಟ್ ಹಾಫ್ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಿದ್ದೀನಿ. ಸೊ ಹಾಫ್ ಫೇಸ್ಗೂ ಈ ಕಡೆಗೂ ಆ ಕಡೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ವೆರಿ ಹೈ ಕವರೇಜ್ ಕೊಡುತ್ತೆ ಮತ್ತು ತುಂಬ ಲಾಂಗ್ ಸ್ಟೇ ತನಕನೂ ಸ್ಟೇ ಆಗುತ್ತೆ. ಅದೇ ಈ ಪ್ರಾಡಕ್ಟ್ ಸ್ಪೆಷಾಲಿಟಿ ಬಂದು. ಆ್ಯಂಡ್ ನಿಮಗೆ ಗೊತ್ತಾ, ಈ ಪ್ರಾಡಕ್ಟ್ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಸ್ಟೋರ್ ಅಷ್ಟೇ ಇರೋದು ಈ ಪ್ರಾಡಕ್ಟು. ಆ ಸ್ಟೋರಲ್ಲಿ ಮಾತ್ರನೇ ಸಿಗುತ್ತೆ ಈ ಪ್ರಾಡಕ್ಟು, ಎಲ್ಲ ಸ್ಟೋರಲ್ಲೂ ನಿಮಗೆ ಸಿಗೋದಿಲ್ಲ. ಮತ್ತು ಇದು ತುಂಬ ಹೈ ಕ್ವಾಂಟಿಟಿನೂ ಏನೂ ಬೇಕಾಗಿಲ್ಲ. ಜಸ್ಟ್ ಒಂದು ಸ್ಟ್ರೋಬಲ್ಲೇ ನಿಮಗೆಲ್ಲ ಕಡೆಗೂ ಕವರ್ ಆಗುತ್ತೆ. ನಾನು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಸಾಮಾನ್ಯ ಬ್ರಷೇ ಯೂಸ್ ಮಾಡ್ತೀನಿ ಅಥವಾ ಹ್ಯಾಂಡ್ಸ್ ಯೂಸ್ ಮಾಡ್ತೀನಿ. ನನಗೆ ಆ ಸ್ಪಾಂಜು ಅದೆಲ್ಲ ಇಷ್ಟ ಆಗಲ್ಲ. ನನಗೆ ಆ ಫೌಂಡೇಶನ್ನೇ ಸಾಕು, ಬಟ್ ಅದು ಸ್ವಲ್ಪ ಡಾರ್ಕ್ ಶೇಡ್. ಇದು ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಕವರ್ ಆಗಬೇಕಾದ್ರೆ ಸ್ವಲ್ಪ ಡಾರ್ಕ್ ಶೇಡ್ ತೊಗೋಬೇಕು. ಹಾಗೆ ನನ್ನ ಟೋನ್ಗಿಂತ ಒಂದು ಡಾರ್ಕರ್ ಶೇಡ್ ಆಗಿಬಿಡುತ್ತೆ ಅಂಥೇಳಿ ಅದರ ನೆಕ್ಸ್ಟು ನಾನು ಒಂದು ಲೇಯರ್ ಆಫ್ ಫೌಂಡೇಶನ್, ಒಂದು ಲೈಟ್ ಶೇಡ್ ಇರೋ ಫೌಂಡೇಶನ್ ಕೂಡ ಯೂಸ್ ಮಾಡ್ತೀನಿ. ಇದು ಪ್ಯಾಕ್ ಅವ್ರದ್ದು. ಸೊ ಇದು 3.0 ಅನ್ಸುತ್ತೆ ನನ್ನ ಶೇಡು. ಸೊ ಇದು ಒಂದೇ ಒಂದು ಡ್ರಾಪ್ ಅಷ್ಟು ಯೂಸ್ ಮಾಡ್ತೀನಿ. ಸೊ ಆವಾಗ ನನ್ನ ಸ್ಕಿನ್ ಟೋನ್ಗೆ ಮತ್ತೆ ವಾಪಸ್ ಬರುತ್ತೆ ನನ್ನ ಫೇಸ್. ಈ ಫೌಂಡೇಶನ್ ಹಾಕಿದ ತಕ್ಷಣ ಸ್ವಲ್ಪ ಹೆವಿ ಅನಿಸ್ಬೋದು, ಅದು ಸೆಟಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಮಿನಿಮಮ್ ಒಂದು ಹಾಫ್ ಆನ್ ಅವರ್ 1 hour ಬಿಟ್ಟರೆ ಅದು ನಿಮ್ಮ ಫೇಸ್ಗೆ ಸೆಟಲ್ ಆಗುತ್ತೆ. ಸೆಟಲ್ ಆದಮೇಲೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ 1 hour ಸ್ವಲ್ಪ ನಿಮಗೆ ಏನೋ ಹೆವಿ ಇರೋ ಥರ ಅನಿಸುತ್ತೆ. ಸೊ ಅದು ಸೆಟಲ್ ಆಗೋಕ್ಕೆ ಟೈಮ್ ಕೊಡಿ. ಅದು ನೀಟಾಗಿ ಸೆಟ್ ಆದರೆ ನಿಮ್ಮ ಫೇಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಐಬ್ರೋಸ್ ಫಿಲ್ ಮಾಡ್ಕೊತಾ ಇದ್ದೀನಿ. ಇದು ನೇಕೆಡ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್. ಇದರೊಳಗೆ ಲೈಟ್ ಆ್ಯಂಡ್ ಡಾರ್ಕ್ ಶೇಡ್ ಎರಡೂ ಇರುತ್ತೆ. ಸೊ ನನ್ನ ಔಟ್ಫಿಟ್ಗೆ ತಕ್ಕನಂಗೆ ಇವತ್ತು ಐ ಶ್ಯಾಡೋ ಕೂಡ ಅಪ್ಲೈ ಮಾಡಿಕೊಂಡೆ ನಾನು. ಫಾಲೋಡ್ ಬೈ ಐಲೈನರು, ಮಸ್ಕರಾ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಮಸ್ಕರ ಐಲೈನರ್ ಎಲ್ಲ ಹಾಕಿದ್ರೆ ಕಣ್ಣಿಗೆ ಒಂಥರ ಕಳೆ. ನಾನು ಕಾಜಲ್ ಯೂಸ್ ಮಾಡಲ್ಲ. ಮುಂಚೆ ಡೈಲಿ ಕಾಜಲ್ ಅಪ್ಲೈ ಮಾಡ್ತಿದ್ದೆ, ಬಟ್ ಇವಾಗ ಕಾಜಲ್ ಹಾಕಿದ್ರೇ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ನೆಕ್ಸ್ಟ್ ಇದು ಬ್ಲಶ್ಶು ಶುಗರ್ ಅವ್ರದ್ದು. ಲೈಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಂಗೆ ಹೆವಿ ಇಷ್ಟ ಇಲ್ಲ ಬ್ಲಷ್ ಎಲ್ಲ. ನೋಸ್ ಮೇಲೆ ಜಸ್ಟ್ ಹೈಲೈಟರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ.
ಸೊ ಆವಾಗ ನಿಮ್ಮ ನೋಸ್ ಡಿಫೈನ್ ಆಗಿ ಕಾಣುತ್ತೆ ಅಂತ. ಏನೇ ಮೇಕಪ್ ಮಾಡಿಕೊಂಡ್ರು ಲಿಪ್ ಕಲರ್ ಫಿಲ್ ಮಾಡೋ ತನಕ ನಮ್ಮ ಫೇಸಲ್ಲಿ ಏನೋ ಮಿಸ್ಸಿಂಗ್ ಅಲ್ವಾ ಅನಿಸ್ತಾ ಇರುತ್ತೆ. ಲಿಪ್ಸ್ಟಿಕ್ ಇವತ್ತು ನಾನು 2 ಶೇಡ್ ಅಂದರೆ ಒಂದು ಡಾರ್ಕ್ ಒಂದು ಲೈಟ್ ಎರಡೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಸ್ಯಾರಿ ಕಲರ್ಗೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಯ್ತದು. ಹೇಗಿತ್ತು ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ? ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಗೆಟ್ ರೆಡಿ ಮಾಡಿದ್ದೆ, ಸೊ ನಿಮ್ಗೆ ಅದೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ನನ್ನ ಫೈನಲ್ ಔಟ್ಲುಕ್ ಇದಾಗಿರುತ್ತೆ. ಸೊ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.